ಬಹುಶಃ ಇವತ್ತಿನ ಆ ಜಾಹೀರಾತು ಏನಿದೆ ಅದು ಜಾಹೀರಾತು ಯಾರು ಕಲ್ಪನೆ ಮಾಡಿ ಕೊಟ್ಟಿರ್ತಕ್ಕಂಥ ಜಾಹೀರಾತಲ್ಲ. ಇತ್ತೀಚೆಗೆ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎರಡು ನ್ಯಾಯಾಲಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸ್ ಏನಿದೆ, ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವ್ರು ಆ ಒಂದು ಕಂಪನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಏನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ, ಆ ಕಂಪನಿ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಯಿಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನ ಲೂಟಿ ಮಾಡಿ 20 ವರ್ಷಗಳಾದರೂ ಇನ್ನೂ ಆ ರೈತರ ಭೂಮಿಗಳನ್ನ ಏನು KDB ಮುಖಾಂತರ ಭೂಸ್ವಾಧೀನ ಮಾಡಿದ್ರು. ಹಣ ಕೊಟ್ಟಿಲ್ಲ ರೈತರಿಗೆ 20 ವರ್ಷವಾದ್ರು. ಆ ಭೂಮಿಗಳನ್ನ ಹಲವಾರು ಜಾಯಿಂಟ್ ವೆಂಚರ್ಗಳಿಗೆ ದೊಡ್ಡ ದೊಡ್ಡ ಕಂಪನಿ ಜೊತೆ ವ್ಯವಹಾರಗಳು ನಡೆದು ಹೋಗಿವೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೊಟ್ಟಂತ ತೀರ್ಪು, ಆ ಟೋಲ್ ಕಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದೇ ಇವತ್ತು ಕಾನೂನು ಬಾಹಿರ ಅಂತಕ್ಕಂಥ ತೀರ್ಪು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಈ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಯಾತಕ್ಕೆ ಮೌನವಾಗಿದ್ದಾರೆ? ನಿನ್ನೆ ದಿನ PWD ಸಚಿವರು ಹೇಳ್ತಾರೆ ಇನ್ನೂ 10 ವರ್ಷ ಕಂಪನಿಗೆ ಅಗ್ರಿಮೆಂಟ್ ಇದೆ ಅಂತ ಹೇಳಿ. ಯಾವ ಅಗ್ರಿಮೆಂಟ್ ಇದೆ ಅಂದ್ರೆ? ನೀವು ಸರ್ಕಾರದವರು ಅವನ ಜೊತೆಯಲ್ಲಿ ಆ ಕಂಪನಿ ಜೊತೆ ನೀವು ಸೇರ್ಕೊಂಡು ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ರೈತರು ದಿನ ಕೋರ್ಟ್ ಮುಂದೆ ಅಲ್ಕೊಂಡು ನಿಂತಿರ್ತಾರಲ್ವಾ? ಇವತ್ತು ತೀರ್ಪು ಕೊಟ್ಟಿರೋದೇನೆ ಇವರಿಗೆ, ಈ ಸರ್ಕಾರಕ್ಕೆ. ಈ ಸರ್ಕಾರ ಇಂಥ ವ್ಯಕ್ತಿಗಳ ಜೊತೆ ಶಾಮೀಲಾಗಿದ್ದಾರೆ. ಇವತ್ತು ಈ ಒಂದು ಸರ್ಕಾರಗಳು ನಡೆಯತಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡ್ಲಿಕ್ಕೆಲ್ಲ ಸರ್ಕಾರ ಇರೋದು, ನಾಡಿನ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಇರೋದು ಸರ್ಕಾರ ಅನ್ನೋದನ್ನ ತೀರ್ಪು ಕೊಟ್ಟಿದ್ದಾರೆ, ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. ಈ ಸರ್ಕಾರ ಈ ಕಂಪನಿಗೆ ಇವತ್ತು ಸಂಪೂರ್ಣ ಶರಣಾಗತಿಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು. ಈ ಸರ್ಕಾರ ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಕ್ಲಿಯರ್ ಕಟ್ ಹೇಳಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು ಏನ್ ಹೇಳಿದ್ದಾರೆ. ಇನ್ನು ಈ ಸರ್ಕಾರ ಮೌನಕ್ಕಿರೋದು ನೋಡಿದ್ರೆ ಏನ್ ಮಾರಾಟ ಮಾಡ್ಕೊಂಡಿದ್ರಿ ನಿಮ್ಮ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿ, ನಿಮ್ ವ್ಯವಹಾರ ಏನ್ ಇಟ್ಕೊಂಡಿದ್ದೀರಿ ಅಲ್ಲಿ? ಹಾಗಿದ್ರೆ ಈ ಸರ್ಕಾರಕ್ಕಿಂತ ಆ ಕಂಪನಿ ಮಾಲೀಕ ದೊಡ್ಡವನ? ಈ ಸರ್ಕಾರ ನಡೆಸ್ತಾ ಇರೋದು ಆ ಕಂಪನಿ ಮಾಲೀಕನು, ಇಲ್ಲ ಈ ಸರ್ಕಾರ ನಡೀತಾ ಇರೋದು ಈ ರಾಜ್ಯದ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರೋದು? ಇದನ್ನ ನನಗೆ ಹೇಳ್ಬೇಕಾಗಿಲ್ಲ, ನಾನು ಅವ್ರು ಕಟ್ಕೊಂಡು ನನಗಾಗ್ಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ಬೆನ್ನೆಲುಬಾ? ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ? ಕೋರ್ಟ್ ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಅಲ್ಲ. ಪ್ರಚೋದನೆ ಅಲ್ಲ, ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನನಗೆ ಅವ್ರ ನೋಡಿ, ನಾನು ಯಾರಿಗೋ ಉತ್ತರ ಕೊಡ್ಲ, ಅವ್ನ ಯಾರೋ ಲೂಟಿ ಹೊಡಿಯಕ್ ಬಂದಿರಾನು, ಲೂಟಿ ಹೊಡಿಯಕ್ ಬಂದಿರ. ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ? 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ? ರಾಜ್ಯ ಸರ್ಕಾರದ ಭೂಮಿ ಕೊಟ್ರು ಲೀಸ್ಗೆ 10 ರೂಪಾಯಿಗೆ, ಅದನ್ನ ತಗೊಂಡು ICICI ಬ್ಯಾಂಕ್ ಅಲ್ಲಿ ಲಡ ಇಟ್ಟ ರಾಜ್ಯದ ಆಸ್ತಿನ, ಅಲ್ಲಿ ಸಾಲ ತಂದು ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನ ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡ್ಕೊಂಡು ಕೂತಿದ್ದಾರೆ. ಅಲ್ವೇ ನಾನು ವಿಧಾನಸಭೆ ಕಲಾಪದಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೇನೆ, ಈ ಪ್ರಾಜೆಕ್ಟ್ ಅನ್ನ ಸ್ಕ್ರಾಪ್ ಮಾಡೋಣ ಸದನ ಒಪ್ಪೋದಾದ್ರೆ ಸ್ಕ್ರಾಪ್. ಯಾವಾಗ 2006 2007 ಹೇಳಿದ್ದೇನೆ, ತೆಗಿರಿ ಸದನದ ಕಲಾಪ. ಇವ್ರು ಯಾರನ್ನು ಮಾಡುವಂತ ಹೇಳಲಿಲ್ಲ, ಬೆಂಬಲ ಇಲ್ಲ ನನಗೆ. ನನಗಿದ್ದ 38 ಜನ MLAಗಳು. ಆ 38 ಜನ MLAಗಳು ಕಟ್ಕೊಂಡು ಎಲ್ಲಿಂದ ಸ್ಕ್ರಾಪ್ ಮಾಡ್ಲಿ? ನಾನು ಕ್ಯಾಬಿನೆಟ್ ಮುಂದೆ ತಂದೆ ಇದ್ದೇನೆ ಸಬ್ಜೆಕ್ಟ್ ನ. ಬಾಯ್ಕಾಟ್ ಮಾಡಿದ್ರು, ಮಾಡಕ್ ಬಿಡ್ಲಿಲ್ಲ. ಇವತ್ತು ನನಗೆ ಈ ನಾಡಿನ ಜನ ಇವತ್ತು 134 ಸೀಟ್ ಕೊಟ್ಟವರಲ್ಲ, ಹೇಳ್ತಾರ 136 138. ಆ ರೀತಿ ಈ ನಾಡಿನ ಜನ ಕೊಟ್ಟಿದ್ರೆ ಇಂಥವ್ರು ಬಹಳ ಜನ ಜೈಲಲ್ಲಿ ಇರೋರು.